ಭಾಗ್ಯವಿದೆ. ಇವತ್ತು ನಾವು ಸ್ವಲ್ಪ ಹಿಂದಾಗಿ ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ. ಆದರೆ ಆತನ ಪ್ರಸನ್ನತೆ, ಆತನ ಮಹಿಮೆ, ಆತನ ಅಭಿಷೇಕ ನಮ್ಮ ಮಧ್ಯದಲ್ಲಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇಬ್ಬರಾಗಲಿ ಮೂವರಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬಂದರೆ ಅವರ ಮಧ್ಯದಲ್ಲಿ ನಾನು ಇದ್ದೇನೆಂಬುದಾಗಿ ವಾಗ್ದಾನ ಮಾಡಿದಂತ ನನ್ನ ಕರ್ತನು ಆತನ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಕರ್ತನಾಗಿದ್ದಾರೆ. ಒಂದು ವಾರವೆಲ್ಲ ನಮ್ಮನ್ನು ಆತನು ಪರಿಪಾಲಿಸಿದ್ದಾನೆ, ಕಾಪಾಡಿದ್ದಾನೆ, ಎಲ್ಲ ಕೀಟಗಳನ್ನು ತಪ್ಪಿಸಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಸ್ವಸ್ಥ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಆತನ ಸ್ತುತಿಸಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ರೂಪಿಸಿದ್ದಾನಂತೆ. ಆತನ ಆರಾಧಿಸಲಿಕ್ಕಾಗಿ, ಆತನೊಂದಿಗೆ ನಾವು ಫೆಲೋಶಿಪ್ ಅನ್ಯೋನ್ಯತೆಯನ್ನು ಮಾಡಲಿಕ್ಕಾಗಿ ನನ್ನನ್ನು ನಿಮ್ಮನ್ನು ಆತನ ಸೃಷ್ಟಿಸಿದ್ದಾನೆ, ರೂಪಿಸಿದ್ದಾನೆ. ಮಾತ್ರ ನಮ್ಮನ್ನು ಆತನಿಗೆ ಕರೆಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ನಮಗೆ ರಕ್ಷಣೆ ಕೊಟ್ಟಾತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ, ನಮಗೆ ನಿತ್ಯ ಜೀವವನ್ನು ಕೊಟ್ಟಾತನಿಗೆ ಸ್ತೋತ್ರವನ್ನು ಸಲ್ಲಿಸುವ, ನಮಗೆ ಬಿಡುಗಡೆಯನ್ನು ಕೊಟ್ಟಾತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಪ್ರಿಯರೇ, ಒಂದು ಕ್ಷಣ ನಮ್ಮ ಬಾಯಿಯನ್ನು ತೆರೆದು ನಮ್ಮ ಕರ್ತಾರಿ ಕರ್ತ, ರಾಜಾರಿ ರಾಜ, ನಮ್ಮ ಪರಲೋಕದ ತಂದೆ ನಾವು ಸ್ತುತಿಸುವ. ಪ್ರಿಯರೇ, ಆರಾಧಿಸುವ. ಎಲ್ಲ ಸ್ತುತಿಗೆ, ಸ್ತೋತ್ರಕ್ಕೆ, ಮಾನಕ್ಕೆ, ಮಹಿಮೆಗೆ, ಪ್ರಭಾವಕ್ಕೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. ಆತನಿಗೆ ಸಲ್ಲತಕ್ಕ ಗೌರವ ನಾವು ಸಲ್ಲಿಸುವ. ಪ್ರಿಯರೇ, ಎಲ್ಲ ಬಾಯಿಗಳು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಡಲಿ. ಓ, ಕರ್ತನ ವಾಕ್ಯ ಹೇಳ್ತದೆ, ಅಗಲವಾಗಿ ಬಾಯನ್ನು ತೆರೆಯಿರಿ, ನಾನು ಅದನ್ನು ತುಂಬಿಸುವೆನು ಎಂಬುದಾಗಿ. ನಾವು ಅಗಲವಾಗಿ ಬಾಯನ್ನು ತೆರೆಯುವಾಗ, ಆತನ ಸ್ತುತಿಸುವಾಗ, ಓಲಿ ಬಾಬಾ ಶಕಲ ಮಾದರವಲ ಶಂದರಿ ಆಂದರಿಯಲ ಲಿಂಕಾರ ಮಾದರೇವ ಶಿಖಾಲತ ಲವ ಶಕಲೆ ಮಾದರಿಯಲ. ಓ ಕರ್ತನೇ, ನೀನು ಎಷ್ಟು ಒಳ್ಳೆಯವನಾಗಿದ್ದೆ ಸ್ವಾಮಿ. ಒಂದು ವಾರಗಳ ನಮ್ಮನ್ನು ಕಾಪಾಡಿರಿ. ಓ, ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಮ್ಮನ್ನು ಪರಿಪಾಲಿಸಿದರೆ ಸ್ವಾಮಿ. ತುಂಬಿಡಿಸದೆ, ನಿದ್ರಿಸದೆ ನೀನು ನಮ್ಮನ್ನು ಕಾಯ್ದಿದ್ದಲ್ಲ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕಣ್ಮಣಿಯೋಪಾದಿ ನಮ್ಮನ್ನು ಕಾಯುವಂತನೇ ನಿನಗೆ ಸ್ತೋತ್ರಪ್ಪ. ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಕಾಪಾಡಿದಂತನಿಗೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಓ, ತಂದೆ ತಾಯಿಗಳು ಮರೆತು ಬಿಟ್ಟರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವುದೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ನೀನು ನಮ್ಮನ್ನು ಸದಾ ಕಾಲಕ್ಕೂ ಸೇರಿಸಿಕೊಂಡಿದ್ಯಪ್ಪ. ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ನೀನು ತೊರೆದು ಬಿಡುವುದಿಲ್ಲ ಸ್ವಾಮಿ. ಓ, ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್, ವರ್ಷಿಪ್ ಯು ಲಾರ್ಡ್. ಕರ್ತನೇ, ಓ, ನಿನ್ನ ಆಲಯಗಳಿಗೆ ಬರುವವರಿಗೆ ಕರ್ತನ ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಸ್ವಾಮಿ. ಯಾರೆಲ್ಲ ಈ ಒಂದು ಕಟ್ಟಡದೊಳಗೆ ಬರ್ತಾರೋ ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರು ಆಶೀರ್ವದಿಸಲ್ಪಡಲಿ. ಕರ್ತನಿಗೆ ನಿನಗೆ ಸ್ತೋತ್ರಪ್ಪ. ಈ ದಿವಸ ನಿನ್ನಿಂದಲೇ ನೇಮಿಸಲ್ಪಟ್ಟಂತ ನಮಗೆ ಶುಭದ ದಿನ, ಜಯದ ದಿನ, ಆರೋಗ್ಯದ ದಿನ, ಸಮಾಧಾನದ ದಿನ, ಆಶೀರ್ವಾದದ ದಿನ, ಸಮೃದ್ಧಿಯ ದಿನ, ಆರೋಗ್ಯದ ದಿನ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಯು ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದನ್ನೇ ಆತನಿಂದ ಬಯಸುವಂತನಾಗಿದ್ದಾನೆ. ಓ, ನಿನ್ನಿಂದ ನನ್ನಿಂದ
Hallelujah. Thank you, Jesus. ಎಷ್ಟು ಮಂದಿ ನೀವು ದೇವರಿಗೆ ಮೊರೆ ಇಟ್ಟಾಗ ದೇವರ ಮೊರೆಯೆಲ್ಲ ಆಲಿಸಿ ನಿಮಗೆ ಸದುತ್ತರನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದ ಆತನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದ. ನೀನು ಮೊರೆ ಇಡುವಾಗಲೇ ಆತನ ಮೊರೆಯೆಲ್ಲ ಆಲಿಸಿ ನಿಮಗೆ ಸದುತ್ತರನ್ನು ಕೊಟ್ಟು ನಿಮ್ಮ ಕಷ್ಟದಿಂದ ಬಿಡಿಸಿ ಆತ ನಿಮಗೆ ಆನಂದವನ್ನು ಅನುಗ್ರಹಿಸುವ ಒಳ್ಳೆಯ ಕರ್ತ ನಮ್ಮ ದೇವರಾಗಿದ್ದಾರೆ. ಮನುಷ್ಯರು ಬರ್ತಾರ ಬಿಡ್ತಾರ ಪ್ರಿಯರೇ, ಆದ್ರೆ ನೀನು ಕರೆಯುವಂತ ಕ್ಷಣದಲ್ಲಿ ಕರ್ತ ನಿನ್ನೊಂದಿಗೆ ಇರ್ತಾನೆ. ಹಲ್ಲೆಲೂಯಾ. ಯಥಾರ್ಥವಂತರ ಮೊರೆ ಇಡುವಾಗ ಆತನ ಹತ್ತಿರವಾಗಿಯೇ ಸಮೀಪವಾಗಿಯೇ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ದಯೆಯೋ ಕನಿಕರವೋ ನೀತಿಯುಳ್ಳ ಆ ದೇವರೇ ಜ್ಯೋತಿಯಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವ ನನ್ನ ಬಾಳಲ್ಲಿ ನಿಮ್ಮ ಬಾಳಲ್ಲಿ ಜ್ಯೋತಿಯಾಗಿ ಬಂದುಗಳು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಆತ ಜ್ಯೋತಿಯಾಗಿ ಬೆಳಕಾಗಿ ಆತ ನಿಂತಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಸಣ್ಣ ಸಣ್ಣ ಬೆಳಕು ಒಟ್ಟಾಗಿ ಸೇರುವಾಗ ದೊಡ್ಡ ಬೆಳಕು. ಹಲ್ಲೆಲೂಯಾ. ನೀವು ನೋಡ್ತೀರಾ, ತುಂಬಾ ಬ್ರೈಟ್ ಬೆಳಕಿನಿಂದ ಸಣ್ಣ ಬೆಳಕು ಕಾಣಲ್ಲ ಅಷ್ಟು. ಒಂದು ದೊಡ್ಡ ಬೆಳಕು ನೀವು ಆಫ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ನಮ್ಗೆ ಉಂಟಲ್ಲ, ಆಗ ಸಣ್ಣ ಬೆಳಕು ಏನಾಗ್ತದೆ, ಅದರ ಪ್ರಕಾಶ ನಮಗೆ ಸರಿಯಾಗಿ ಗೊತ್ತಾಗ್ತದೆ. ಯೇಸು ಸ್ವಾಮಿ ದೊಡ್ಡ ಬೆಳಕಾಗಿದೆ. ನಾವು ಆತನ ಮಕ್ಕಳಾಗಿದ್ವಿ. ಈ ಲೋಕದಲ್ಲಿ ಯೇಸು ಸ್ವಾಮಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಈ ಭೂಮಿಗೆ ನೀವು ಉಪ್ಪಾಗಿದ್ರೆ. ಹಾಗಾದ್ರೆ ನಾವು ಕತ್ತಲೆಯಲ್ಲಿರುವ ಜನರಿಗೆ ನಾವು ಬೆಳಕನ್ನು ಕೊಡುವವರಾಗಿದ್ದೇವೆ. ಉಪ್ಪಿನ ರುಚಿ ಇಲ್ಲದಂತ ಜನಾಂಗದವರಿಗೆ ಕ್ರಿಸ್ತನ ಪ್ರೀತಿ ರುಚಿ ಇಲ್ಲದಂತ ಜನಾಂಗದವರಿಗೆ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಪರಿಮಳವನ್ನು, ಕ್ರಿಸ್ತನ ರುಚಿ ನಾವು ಕೊಡುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ನಮ್ಮ ಕರ್ತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ನೀವು ನಂಬುತ್ತೀರಿ ಕರ್ತನಿಗೆ ನಾನು ಕಾಯ್ತಾನಂತ? ಎಷ್ಟೋ ದೊಡ್ಡ ದೊಡ್ಡ ನಾವು ನೋಡ್ತೇವೆ ಅಧಿಕಾರಿಗಳಿಗೆ ಯಾರು ಇರ್ತಾರೆ, ಗನ್ಮನ್, ಅವರಿಗೆ ಸೆಕ್ಯೂರಿಟಿಯಲ್ಲಿ ಇರ್ತಾರೆ. ಆ ಎಲ್ಲ ಸೆಕ್ಯೂರಿಟಿಗಿಂತ ಸಹ ದೇವರ ವಾಕ್ಯ ಇರ್ತದೆ. 1 ಪೇತ್ರ 1:7 ಇರ್ಬೋದು ಮೋಸ್ಟ್ಲಿ. ಅದರಲ್ಲಿ ದೇವರು ತನ್ನ ಬಲದಿಂದ ನಮ್ಮನ್ನು ಕಾಯ್ತಾನಂತೆ. ಹೇಗೆ ಕಾಯ್ತಾನಂತೆ? ದೇವರು ತನ್ನ ಬಲದಿಂದ ನನ್ನನ್ನು ನಿಮ್ಮನ್ನು ಕಾಯ್ತಾನೆ. ಯಾವ ಸೆಕ್ಯೂರಿಟಿ ನಮಗೆ ಅಗತ್ಯ ಇಲ್ಲ, ಯಾವುದು ಅಗತ್ಯ ಇಲ್ಲ. ನನ್ನನ್ನು ನಿನ್ನನ್ನು ಕಾಯುವಂತ ಈ ಭೂಪರ ಲೋಕಗಳ ಒಡೆಯರಾದಂತ ಸರ್ವಶಕ್ತನಾದ ದೇವರ ಬಲವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಂತ ಕಾಯುವ ಕರ್ತನ ನಾವು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಮರಣದ ಬಾಗಿಲಿಂದ ನನ್ನನ್ನು ನಿನ್ನನ್ನು ತಪ್ಪಿಸಿದ ದೇವರು ನನ್ನ ನಿನ್ನ ಪಕ್ಷದಲ್ಲಿ ಕರ್ತನಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಒಂದು ವೇಳೆ ನಾವು ನನಗೆ ಅನುಭವವಾಗಿದೆ, ಕೆಲಸ ಮಾಡುವಂತ ಸ್ಥಳದಲ್ಲಿ ಏನಾದರೂ ನಮ್ಮದು ತಪ್ಪಾದಾಗ ಬೇರೆಯವರು ಅಲಿಗೇಷನ್ ಹಾಕಲಿಕ್ಕೆ ಬರ್ತಾರೆ. ಆಗ ನಮ್ಮ ಪಕ್ಷದಲ್ಲಿ ಯಾರು ನಿಲ್ತಾರೆ? ನಮ್ಮ ಮೇಲಾಗಿದ್ದಾರೆ ಅಲ್ವಾ? ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ ಈ ಲೋಕದಲ್ಲಿ ದೂಷಕರು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಾರೆ ಎಲ್ಲ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಯಾರು ನಿಂತದ್ದು? ಯೇಸು ಸ್ವಾಮಿ. ಹಲ್ಲೆಲೂಯಾ. ನನ್ನ ಮೇಲೆ ನಿಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲ್ಪೆಗೆ ಚಡಿದು ಅದನ್ನು ಇಲ್ಲದಂತಾಗ ಮಾಡಿದ್ದಾರೆ. ಹಲ್ಲೆಲೂಯಾ. ಕಥಾರ್ಜಿಯ 0. ಯಾವುದು ನನ್ನ ಮೇಲೆ ನಿಮ್ಮ ಮೇಲೆ ಯಾವ ದೋಷಾರೋಪಣೆ ಇಲ್ಲವಿಲ್ಲ, ಅದನ್ನೆಲ್ಲವೂ ನನ್ನನ್ನು 0 ಮಾಡಿ ಆಗಿದೆ. ಸೈತನ್ಗೆ ಯಾವ ಪವರ್ ಇಲ್ಲ, 0 ಪವರ್. ಹಲ್ಲೆಲೂಯಾ. ನಮ್ಮ ಯೇಸುವಿಗೆ ಎಲ್ಲ ಪವರ್. ಆ ಪವರ್ ನನಗೆ ನಿಮಗೆ ಆತನು ಕ್ರಿಸ್ತನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಂತೋಷವಾಗಿ ಆತನ ಸ್ತುತಿಸಿಕೊಂಡಾಗ ಕಾಯಲು ನೀವಿರುವಾಗ ನನಗೆ ಭಯ ಇಲ್ಲ. ನನ್ನನ್ನು ಏನ್ ಮಾಡಿ ನೀನು ತಲೆ ಇದ್ದೀನಿ, ನನ್ನನ್ನು ನಡೆಸ್ತಿ ಎಂಬುದಾಗಿ ಕಂಡು ನಾವು ಸ್ತುತಿಸಿಕೊಂಡಾಗ ಪ್ರಿಯರೇ. ಆತನನ್ನು ಹೃದಯದಿಂದ ಪ್ರೀತಿ ಮಾಡಿ ಆತನನ್ನು ಆರಾಧಿಸುವ, ಆತನನ್ನು ನನ್ನ ನಿನ್ನ ಮೇಲೆ ಕೆತ್ತಿದ ದೇವರು, ನನ್ನ ನಿನ್ನನ್ನು ಘನಪಡಿಸಿದ ದೇವರು, ನನ್ನನ್ನು ನಿನ್ನನ್ನು ಸ್ಥಿರಪಡಿಸಿದ ದೇವರು, ನನ್ನನ್ನು ನಿನ್ನನ್ನು ಬಲಪಡಿಸಿದ ದೇವರನ್ನು ಓ ಕರ್ತನನ್ನು ನಮ್ಮ ಪರಲೋಕದ ತಂದೆಯನ್ನು
ನಂಜುದೇ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ. ತಲೆ ಎತ್ತಿದೆ, ಕರುಣೆ ಕಂಡೆನು, ನೀವೊಂದಿಲ್ಲದ ಒಂದು ಸ್ಥಳವ ಕಂಡೆನು. ತಲೆ ಎತ್ತಿದೆ, ಕರುಣೆ ಕಂಡೆನು, ನೀವೊಂದಿಲ್ಲದ ಒಂದು ಸ್ಥಳವ ಕಂಡೆನು. ಇದೆಲ್ಲವೇ ನಿನ್ನ ಕೃಪೆಯೋ, ಇದೆಲ್ಲವೇ ನಿನ್ನ ದಯೆಯೋ, ಇದೆಲ್ಲವೇ ನಿನ್ನ ಕೃಪೆಯೋ, ಇದೆಲ್ಲವೇ ನಿನ್ನ ದಯೆಯೋ. ನನ್ನ ಕರುಣಿಸಿದೆ, ನನ್ನ ಮೇಲೆತ್ತಿದೆ, ನನ್ನ ಸ್ಥಿರಪಡಿಸಿದೆ, ನನ್ನ ಬಲಪಡಿಸಿದೆ, ನನ್ನ ಬಲಪಡಿಸಿದೆ, ನನ್ನ ಬಲಪಡಿಸಿದೆ. ನನ್ನ ಮೇಲೆ ಎತ್ತಿದೆ, ನನ್ನ ಸ್ಥಿರಪಡಿಸಿದೆ, ನನ್ನ ಬಲಪಡಿಸಿದೆ. ಹಾಲೆಲೂಯಾ, ಹಾಲೆಲೂಯಾ. ನನ್ನನ್ನು ನಿಮ್ಮನ್ನು ಘನಪಡಿಸಿದಾತನು, ಸ್ಥಿರಪಡಿಸಿದಾತನು, ಮೇಲೆತ್ತಿದಾತನು, ನಮ್ಮನ್ನು ಬಲಪಡಿಸಿದಾತನು. ಹಾಲೆಲೂಯಾ. ನಮಗೆ ಎಲ್ಲಿ ಅವಮಾನವಾಗಿದೆ ಅಲ್ಲೇ ನಮ್ಮ ತಲೆ ಎತ್ತುವಂತೆ ಮಾಡಿದಂತ ಕರ್ತನ ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಎಷ್ಟು ಒಳ್ಳೆ ಕರ್ತ ನಮ್ಮ ಕರ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಾನು ನೀನು ಸಾಯಬೇಕಾದ ಸ್ಥಾನವನ್ನು ಯೇಸು ಸ್ವಾಮಿ ತೆಗೆದುಕೊಂಡರು. ಒಂದು ವ್ಯಭಿಚಾರಿಣಿಯಾದ ಸ್ತ್ರೀಯನ್ನು ಅವರು ಹಿಡಿದುಕೊಂಡು ಬಂದಾಗ ಯೇಸು ಸ್ವಾಮಿ ಏನು ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪವಿಲ್ಲದವರು ಇದ್ದಾರೆ ಅವರು ಫಸ್ಟ್ ಅವರಿಗೆ ಕಲ್ಲನ್ನು ಹಾಕಿರುತ್ತಾರೆ. ಅದು ನಮ್ಮ ಮೇಲೆ ಮರಣದ ಕಲ್ಲುಗಳು ಏನಿದ್ರು ಮೊದಲು ಇದ್ದಾಗ, ಆದರೆ ಈಗ ಅದನ್ನು ಕ್ರಿಸ್ತನ ಎಲ್ಲವನ್ನು ತೆಗೆದು ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಮರಣಾಧಿಕಾರಿಯಾದ ಸೈತಾನನ್ನು ಸೋಲಿಸಿ, ಕಥಾರ್ಜೆ ಮಾಡಿ ನನಗೆ ನಿಮಗೆ ಆತನ ಜೀವವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ದೇವರ ನಮ್ಮನ್ನಾತನು ಮರಣದಿಂದ ತಪ್ಪಿಸಿ ಜೀವಕ್ಕೆ ಆತನು ಸೇರಿಸಿದ್ದಾನೆ. ಅಂಧಕಾರದ ಲೋಕದಿಂದ ನಮ್ಮನ್ನಾತನು ಬಿಡುಗಡೆಗೊಳಿಸಿ ತನ್ನ ಪ್ರಿಯ ಕುಮಾರನಾದ ಮಗನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನನ್ನನ್ನು ನಿಮ್ಮನ್ನಾತನು ಸೇರಿಸಿದ್ದಾನೆ. ಹಾಲೆಲೂಯಾ. ಆತನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. Thank you, Jesus.
ನಿನ್ನ ಹೊರತು ಯಾವ ಬೇರೆ ದೇವರು ಇಲ್ಲ ಸ್ವಾಮಿ, ಯಾವ ರಕ್ಷಕ ನಮಗಿಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಸಕಲವನ್ನು ಪಡೆದಂತ ಸರ್ವಶಕ್ತನಾದ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. Thank you Jesus. Thank you Jesus. Thank you Lord. Riba baba shatala mandala brasikile mandala. Thank you Father. ಕರ್ತನೇ, ಇವತ್ತು ಸ್ತುತಿ ಆರಾಧನೆ ನೀನು ಮಹಿಮೆಯಿಂದಕ್ಕಾಗಿ ಸ್ತೋತ್ರಪ್ಪ. Thank you Jesus. ಕರ್ತನೇ, ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಪ್ರತಿಯೊಬ್ಬರ ಸ್ವಾಮಿ ಕರ್ತನೇ, ಅವರ ವಾಕ್ಯದಲ್ಲಿ ಕರ್ತನ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಅವರ ಅಭಿವೃದ್ಧಿಗಾಗಲಿ ಸ್ವಾಮಿ. ಅವರ ಸೇವೆಗಳಿಗೆ ಎಕ್ಸ್ಪ್ಯಾಂಡ್ ಆಗಲಿ. ಅವರ ಕುಟುಂಬ ಜೀವಿತದಲ್ಲಿ ಅವರ ಆಶೀರ್ವಾದವನ್ನು ಕಾಣಲಿ, ಸಮಾಧಾನವನ್ನು ಕಾಣಲಿ, ಬಿಡುಗಡೆಯನ್ನು ಕಾಣಲಿ, ಸಂತೈಸುವಿಕೆಯನ್ನು ಕಾಣಲಿ ಯೇಸುವಿನ ನಾಮದಲ್ಲಿ. ಓ ನಿನ್ನ ವಾಕ್ಯವನ್ನು ಚೈತನ್ಯಗೊಳಿಸಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾವು ಯಾರು ಇಂತಾಗಿ ಇರುವುದಿಲ್ಲಪ್ಪ. ವಿಲ್ ನೆವರ್ ಬಿ ದ ಸೇಮ್ ಇನ್ ದ ನೇಮ್ ಆಫ್ ಜೀಸಸ್. ವಿವೇಕಿಗೆ ಜೀವದ ಮಾರ್ಗದ ಮೇಲೆ ಮೇಲೆ ಹೋಗುವ ರೀತಿ ನಾವು ಮೇಲೆ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನು ಹೊಂದವರಾಗಿದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ ನಿಮಗೆ ಸ್ತೋತ್ರಪ್ಪ. ನಮ್ಮ ಹೆಜ್ಜೆಗಳು ನಿನ್ನಿಂದಲೇ ನೇಮಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಓ ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ಕರ್ತನೇ, ಮುಂದಿನ ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕೀರ್ತನೆ ಭಾಗವನ್ನು, ಕಾಣಿಕೆ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು, ಮುಖ್ಯ ಸಂದೇಶದ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ಇವತ್ತು ಬಂದಂತವರಿಗಾಗಿ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಯಾರು ಇದ್ದ ಹಾಗೆ ಇರುವುದಿಲ್ಲ ಸ್ವಾಮಿ. ಕರ್ತನೆ, ಇನ್ನು ಬರದೇ ಇರುವವರಿಗಾಗಿ ಸ್ತೋತ್ರ ಮಾಡ್ತೇವೆ. ಇರುವಂತ ಸ್ಥಳಗಳಲ್ಲಿ ಅವರನ್ನು ಆಶೀರ್ವದಿಸು. ಯಾರ್ಯಾರು ರೋಗಿಗಳಾಗಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಐ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ವಾಸನೆಗಳಿಂದ ಅವರಿಗೆ ಗುಣವಾಗಿದೆ. ಮುಂದಿನ ವಾರದಲ್ಲಿ ಅವರ ಆಲಯದಲ್ಲಿ ನಾವು ಕಾಣುವವರಾಗಿದ್ದೇವೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಜೀವನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನಮಗೆ ಕೊಟ್ಟಂತ ಸ್ವಾಮಿ ಸಭಾ ಪಾಲಕರ ಪಾಸ್ಟರ್ ಅಲೆಕ್ಸಿಗಾಗಿ ಸ್ತೋತ್ರ. ಅವರ ಕುಟುಂಬಕ್ಕಾಗಿ ಸ್ತೋತ್ರ. ಅವರಿಗೆ ನೀ ನಂಬಿಗಸ್ತರು ನೇಮಿಸಿಕೊಟ್ಟಂತ 2 ಸಭೆಗಳಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ತಂದೆಯ ದೇವರ ಉಡುಪಿ ಮತ್ತು ಮಂಗಳೂರು ಪಟ್ಟಣದಲ್ಲಿ ಇರುವಂತಹ 2 ಸಭೆಗಳಲ್ಲಿ ಇರುವಂತಹ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರು ನಿನ್ನ ವಾಕ್ಯದಲ್ಲಿ ಜೀವಿಸಲಿ, ನಿನಗೋಸ್ಕರ ಪ್ರಕಾಶಿಸಲಿ, ನಿನಗೋಸ್ಕರ ಬಹಳ ಫಲ ಕೊಡುವ ಮಕ್ಕಳಾಗಿ ಅವರು ಜೀವಿಸಲಿ ಎಂಬುದನ್ನು ಪ್ರಾರ್ಥಿಸ್ತೇನೆ. ಬರೀ ಸೇವಕರ ನೀನು ಕರುಣಿಸು, ಆಶೀರ್ವದಿಸು ಸ್ವಾಮಿ. ಅವರನ್ನು ಕೇಳುವಂತೆ ಒಂದು ಜೀವನ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನ, ಅವರ ಬಾಯಿಗೆ ನೀನು ಬಾಯಿಯಾಗಿ ತಗೊಂಡು ನೀನು ಅವರ ಮೂಲಕ ನಮಗೆ ಪ್ರಕಟಣೆಯನ್ನು ಅನುಗ್ರಹಿಸಲು ನಾವು ಪ್ರಾರ್ಥಿಸ್ತೇವೆ. ಅವರ ಕೃಪಾ ವರಗಳಿಂದ, ಪ್ರಕಟಣೆಯ ಜ್ಞಾನದಿಂದ ಸ್ವಾಮಿ, ಅಭಿಷೇಕದಿಂದ ತುಂಬಿಸಿ ನೀನು ಒಂದು ಮೈಟಿಯಾಗಿ ಪ್ರಯೋಗಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ವಿಭವ ಶತಲ ಮಾಂದರಿಯಲ್ಲ ಕರ್ತ, ನಾವು ಪ್ರತಿಯೊಬ್ಬರು ಶ್ರದ್ಧೆಯಿಂದ ನಿನ್ನ ವಾಕ್ಯವನ್ನು ಕೇಳುವಂತೆ ಕೃಪೆಯನ್ನು ಕೊಡು. ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಕರ್ತ, ನಾವು ವಾಕ್ಯವನ್ನು ಕೇಳಿ ನಮ್ಮನ್ನು ನಾವು ಮೋಸಗೊಳಿಸದೆ ವಾಕ್ಯಕ್ಕೆ ವಿಧೇಯರಾಗಿ ಪ್ರತಿಯೊಬ್ಬರು ಜೀವಿಸಲಿ ಸ್ವಾಮಿ. ವಾಕ್ಯವನ್ನು ಅಳವಡಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಶಾರೀರಿಕ ನಿದ್ರೆ ಸ್ಪಿರಿಟ್ಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಶಾರೀರಿಕ ಆಲಸ್ಯದ ಸೋಮರ್ತನ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರ ಆತ್ಮದಲ್ಲಿ ಎಚ್ಚರವುಳ್ಳವರಾಗಿರಲಿ ಸ್ವಾಮಿ. ಆತ್ಮದಲ್ಲಿ ಎಚ್ಚರವುಳ್ಳವರಾಗಿರಲಿಪ್ಪ. ನಿನ್ನ ವಾಕ್ಯವನ್ನು ಇದ್ದಕ್ಕಾಗಿ ಸ್ವೀಕರಿಸಲಿ ಕರ್ತನೆ. ನಿನ್ನ ವಾಕ್ಯವು ಆತ್ಮವು ಜೀವವಾಗಿದೆಯಪ್ಪ. ನಂಬುವಲ್ಲದು ಬಲವಾಗಿ ಕೆಲಸವನ್ನು ನಡೆಸ್ತದೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಇವತ್ತು ನಮಗೆ ಏನು ನೀನು ವಾಗ್ದಾನವನ್ನು ಇಟ್ಟಿದೆ ಸ್ವಾಮಿ. ನಿನ್ನ ಜೀವದ ಮನ್ನವನ್ನು ಇಟ್ಟಿದೆ ಸ್ವಾಮಿ. ಆ ಮನ್ನದಿಂದ ಕರ್ತನೆ, ವಾಕ್ಯವ ಮನ್ನದಿಂದ ಪ್ರತಿಯೊಬ್ಬರು ನೀನು ತೃಪ್ತಿಗೊಳಿಸಿ ಎಂದು ನಾನು ಪ್ರಾರ್ಥಿಸ್ತೇನಪ್ಪ. ಪ್ರತಿಯೊಬ್ಬರು ಸಂತೈಸಲ್ಪಡದೆ, ಆಧರಿಸಲ್ಪಡದೆ, ಅವರ ದುಃಖಗಳು ನೀಗಿ ಹೋಗಲಿ ಸ್ವಾಮಿ, ಕಷ್ಟಗಳು ತೀರಿ ಹೋಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಗುಣಮಾನ, ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಒಂದು ಥೆಸಲೋನಿಕ ಪತ್ರಿಕೆ, ಪೌಲನು ಥೆಸಲೋನಿಕ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯ, ಅದರಲ್ಲಿ 4ನೇ ವಾಕ್ಯದಿಂದ ಯಾರಾದರೂ 4-5. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ
ಬಹು ನಿಶ್ಚಯದೊಡನೆಯೂ ಪಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂತವರಾಗಿ ವರ್ತಿಸಿದೆವೆಂಬುದನ್ನು ನೀವು ಬಲ್ಲಿರಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಸ್ವಲ್ಪ ಸಮಯ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಇದನ್ನು ಯಾರು ಬರೆದದ್ದು? ಇದನ್ನು ಯಾರು ಮಾತನಾಡಿದ್ದು? ಈ ಪೌಲರು ಬರೆದು. ಹೌದಲ್ಲ? ಪೌಲ ಬರೆಯುವಾಗ ಅವನು ಒಂದು ಮಾತನಾಡ್ತಾನೆ, ಏನು ಗೊತ್ತಿಲ್ಲ, ದೇವರು ಪ್ರೀತಿಸಿದ ಸಹೋದರರೇ, ಆತ ನಿಮ್ಮನ್ನು ಆದುಕೊಂಡನೆಂಬುದನ್ನು. ಹಾಗಾದ್ರೆ ಇವತ್ತು ನಮ್ಮನ್ನು ಯಾರು ಆದುಕೊಂಡದ್ದು? ಯಾರು ಆದುಕೊಂಡದ್ದು? ಹೌದಾ? ದೇವರು ನೀವು ಆದುಕೊಳ್ಳುವಾಗ ಏನ್ ಮಾಡ್ತೀರಿ? ಏನು ಒಳ್ಳೆದನ್ನ ಆದುಕೊಳ್ತೀರಾ, ಕೆಟ್ಟದನ್ನ ಆದುಕೊಳ್ತೀರಾ? ಒಳ್ಳೆದನ್ನ ಆದುಕೊಳ್ತೇವೆ. ಹೌದಲ್ಲ? ದೇವರು ನಮ್ಮನ್ನು ಆದುಕೊಂಡ ದಿ ಬೆಸ್ಟ್ ಅಂತ. ನೀವೇನಾಗಿದ್ದೀರಿ? ಡೌಟ್ ಉಂಟಾ? ಇಲ್ಲ, ನಾನು ಬೆಸ್ಟ್. ದೇವರು ಬೆಸ್ಟ್ ಅಂತ ಆದುಕೊಂಡದ್ದು. ಹೌದಾ? ಹಾಗಾದ್ರೆ ದೇವರು ನಮ್ಮನ್ನು ಆದುಕೊಂಡದ್ದು. ನೋಡಿ, 2 ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. 2 ಪೇತ್ರ 1ನೇ ಅಧ್ಯಾಯ 10ನೇ ವಾಕ್ಯ. ಸೆಕೆಂಡ್ ಪೀಟರ್ ಚಾಪ್ಟರ್ 2 ವರ್ಸಸ್ 10. ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಏನ್ ಮಾಡ್ಬೇಕಂತೆ? ಎಷ್ಟು ಜನ ಪ್ರಯಾಸ ಮಾಡ್ತಾ ಇದ್ದಾರೆ? ನಿಮ್ಮನ್ನು ಕರೆದದ್ದು ನಿಜ, ನಿಮ್ಮನ್ನು ಆದುಕೊಂಡದ್ದು ನಿಜ. ಇಷ್ಟಕ್ಕೆ ನಿಲ್ಲಿಸಬಾರ್ದು. ನೀವೇನ್ ಮಾಡ್ಬೇಕಿನ್ನು? ಇನ್ನೂ ಹೆಚ್ಚು ಎಫರ್ಟ್ ಆಗಬೇಕು. ನನ್ನ ದೇವರಿಗೆ ನಾನು ಮೆಚ್ಚಿನವನಾಗಬೇಕು, ನನ್ನ ದೇವರಿಗೆ ನಾನು ಒಳ್ಳೆಯವನಾಗಿ ಕಾಣಬೇಕು. ಮತ್ತೆ ಓದಿಸಿದ್ದಾರೆ, ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ದೇವರ ವಾಕ್ಯ ಹೀಗೆ ನೀವು ಮಾಡಿದರೆ ನೀವು ಎಂದಿಗೂ ಎಡವುವುದಿಲ್ಲ. ಹೇಳ್ರಿ, ನಾನು ಎಡವುವುದಿಲ್ಲ. ಹೇಳ್ರಿ, ಎಡವುವುದಿಲ್ಲ. ನಾನು ಇವತ್ತಿನಿಂದ ಮತ್ತಷ್ಟು ಪ್ರಯಾಸ ಪಡಿಸ್ತೇನೆ. ದೇವರು ನಮ್ಮನ್ನು ಆದುಕೊಂಡದ್ದು, ದೇವರು ನಮ್ಮನ್ನು ಕರೆದದ್ದು. ನಾವು ಹೆಚ್ಚು ಪ್ರಯಾಸ ಆಗಬೇಕು, ಎಷ್ಟು ಎಫರ್ಟ್ ಆಗಬೇಕು. ಆಮೇಲೆ ಪ್ರತಿ ಸಂಡೇ ನಾವು ಬರ್ತಾ ಇದ್ದೇವೆ, ವಾಕ್ಯ ಕೇಳ್ತಾ ಇದ್ದೇವೆ. ಅಲ್ಲಿ ನಾನು ಹೇಳ್ತೇನೆ, ಒಂದು ದಿವಸ ನಿಮ್ಮನ್ನು ವಾಕ್ಯ ಹೇಳಲಿಕ್ಕೆ ದೇವರು ನಿಲ್ಲಿಸ್ತಾನೆ. ಆಮೇಲೆ ಅಲ್ಲಿ ದೇವರು ನಿಲ್ಲಿಸುವವರು ಅವ್ರು ನಾವಲ್ಲ ನಿಂತದ್ದು. ಯಾಕೆ ನಿಲ್ಲಿಸಿದ್ದು? ದೇವರು ನಿಲ್ಲಿಸಿದ್ದು. ಥೆಸಲೋನಿಕ ಸಭೆಯಲ್ಲಿ ಅವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಆತ ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ. ಅವ್ರು ಹೇಳ್ತಾರೆ, ನಾನು ಸಾರಿದ ಸುವಾರ್ತೆ ಏನಾಗಬಾರ್ದು? ಬರೀ ಮಾತಾಗಿ ಇರಬಾರ್ದು. ಅಲ್ಲಿ ಬದಲಾಗಿ ಏನಾಗಬೇಕು? ಹೇಳಿ, ಶಕ್ತಿಯೊಡನೆ. ಹೇಳಿ, ಶಕ್ತಿಯೊಡನೆ. ನಾನು ಭಗವಂತ ಅಂತೇನೆ, ಇವತ್ತು ನಾನು ಸಾರುವ ಸುವಾರ್ತೆ ಅದು ಬರೀ ಮಾತಾಗಿ ಬರುವುದಿಲ್ಲ, ಅದು ಶಕ್ತಿಯೊಡನೆ ಬರ್ತದೆ. ಆಮೇಲೆ ಅಲ್ಲಿ ಹೇಳಿ, ಶಕ್ತಿಯೊಡನೆ ಬರ್ತದೆ. ಅಲ್ಲಿ ಪವಿತ್ರಾತ್ಮನ ಶಕ್ತಿಯೊಡನೆ ಬರ್ತದೆ. ಮತ್ತೆ ಏನಾಗ್ತದೆ? ನಿಶ್ಚಯದೊಂದಿಗೆ ಬರ್ತದೆ. ನಿಶ್ಚಯ ಶುರು ಅಲ್ಲಿ ನನ್ನ ಅದು ಬರ್ತದೆ ನಿಮ್ಮಲ್ಲಿ. ಅಲ್ಲಿ ನಿಶ್ಚಯದೊಡನೆ ಬರ್ತದೆ. ಮತ್ತೆ ಬಹು ನಿಶ್ಚಯದೊಡನೆ ಮತ್ತೆ ಮುಂದೊಂದು ಬಲ್ಲೆವು ಎಂಬುದಾಗಿ. ನಂತರ ವಾಕ್ಯ ನನಗೆ ಬಹಳ ಸಂತೋಷ ಕಂಡದ್ದು. ಏನೇನು? ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂತವರಾಗಿ ವರ್ತಿಸಿದ್ದೇವೆ ಎಂಬುದನ್ನು ನೀವು ಬಲ್ಲಿರಿ ಎಂಬುದಾಗಿ. ಈಗ ಹೇಳ್ತಾನೆ ಪೌಲ, ಏನು ಹೇಳ್ತಾನೆ ಗೊತ್ತಿಲ್ಲ? ಈಗ ನಾನು ಎಂತವರು ಎಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. ನಾನು ಎಂತವರಂತ ನೀವು ತಿಳಿದುಕೊಂಡಿದ್ದೀರಿ. ನನ್ನ ಸಂದೇಶ ಇವತ್ತು ನಮ್ಮ ಐಡೆಂಟಿಟಿ ಏನು ಅಂತ, ನಮ್ಮ ಗುರುತು ಏನು ಎಂಬುದಾಗಿ. ಅಲ್ಲಿ ಪ್ರೈಸ್ ದಿ ಲಾರ್ಡ್. ಪೌಲರು ಹೇಳ್ತಾ ಇದ್ದಾನೆ, ನನ್ನ ಗುರುತು ಏನು ಗೊತ್ತಿಲ್ಲ? ನಾನು ಸಾರುವ ಸುವಾರ್ತೆ ಅದು ಮಾತಿನಿಂದಲ್ಲ, ಬರೀ ಮಾತಿನಿಂದಲ್ಲ, ಅದು ಶಕ್ತಿಯೊಡನೆ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಯಾರು ಎಂಬುದಾಗಿ ತಿಳಿದುಕೊಳ್ಳಬೇಕು. ಇವತ್ತು ನಾವು ಯಾರಂತ ತಿಳಿದುಕೊಳ್ಬೇಕು. ನಾವು ಎಂತ ಜನ ಎಂದು ನಮಗೆ ಅರ್ಥವಾಗಬೇಕು. ಆಮೇಲೆ ನಾವು ಎಂತವರಿಂದ ನಮಗೆ ಇತರರಿಗೆ ಸೇರಬೇಕು, ಅರ್ಥ ಆಗಬೇಕು. ಆಮೇಲೆ ಅಲ್ಲಿ ಇವತ್ತು ಪೌಲನ ಬಗ್ಗೆ ನಾವು ನೋಡುವುದಾದ್ರೆ, ಅವನು ಯಾವಾಗ ಎಲ್ಲರನ್ನು ಮೀಟ್ ಆಗುವಾಗ ಏನ್ ಹೇಳ್ತಿದ್ದ? ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಿರ್ಲಿಲ್ಲ. ನೀವು ನೋಡಿ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯಕ್ಕೆ ಹೋಗುವಾಗ ಆ ಎಫೆಸ ಪಟ್ಟಣದಲ್ಲಿ ಅವನು ಮೀಟ್ ಆಗುವಾಗ ಎಂತ ಹೇಳ್ತಿದ್ದ ಗೊತ್ತಿಲ್ಲ? ನಿಮ್ಮಲ್ಲಿ ಪವಿತ್ರ ಆತ್ಮದ ಶಕ್ತಿ ಉಂಟಾ ಎಂಬುದಾಗಿ ಕೇಳ್ತಾ ಇದ್ದ. ಏನು ಕೇಳ್ತಿದ್ದ? ಪವಿತ್ರ ಆತ್ಮದ ಶಕ್ತಿ ಉಂಟೆ ಎಂಬುದಾಗಿ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅವನು ಕೇಳುವ ಪ್ರಶ್ನೆ ಏನು ಗೊತ್ತಿಲ್ಲ? ನೀವು
ನೀವು ನಂಬಿದಾಗ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿದ್ದೀರೋ ಅಂತ ಹೇಳ್ತಾ ಇದ್ದಾರೆ. ನೀವು ನಂಬಿದಾಗ ಹಾ. ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ? ನೋಡಿ, ಅವರು ಕೇಳುವ ಪ್ರಶ್ನೆ ಏನು ಗೊತ್ತಿಲ್ಲ, ಎಲ್ಲ ಹೋದವರಂತ ಕೇಳಿದ್ರು, ನೀನು ಪವಿತ್ರಾತ್ಮ ಶಕ್ತಿಯನ್ನು ಹೊಂದಿದೀಯಾ? ಅಲ್ಲಿ ಹಾಗಾದ್ರೆ ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಅದು ಏನಾಗಿದೆ? ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವ ಜೀವಿತವಾಗಿದೆ. ಎಷ್ಟು ಜನ ಆಸೆ ಪಡ್ತೇವೆ ಇವತ್ತು ನಾನು ನೀನು ಪವಿತ್ರಾತ್ಮನ ಶಕ್ತಿಯಿಂದ ಚಲಿಸಬೇಕು. ಆಮೇಲೆ ಅಲ್ಲಿ ಕೆಲವರು ಹೇಳ್ತಾರೆ, ಅಲ್ಲಿ ಒಬ್ಬೊಬ್ಬರನ್ನು ನೋಡಿ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಶರ್ಲಿನ್ ಒಂದು ಒಳ್ಳೆ ಆರಾಧನೆ ಮಾಡುವವರು, ಹಾಗೇನು ಹೇಳ್ತೀವಿ, ದೇವರಿಗೆ ಸ್ತೋತ್ರ, ಹಾಗೆ ಆಗಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಇನ್ನೊಬ್ಬರು ನೋಡಿ ಒಳ್ಳೆ ವಾಕ್ಯ ಹೇಳ್ತಾರೆ, ಅದು ನಾನು ಹೇಳ್ಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕು. ಅಲ್ಲಿ ನನ್ನ ಒಳಗೆ ನಿಜವಾದ ಪವಿತ್ರಾತ್ಮನ ಶಕ್ತಿ ಇರಬೇಕು. ಹಲ್ಲೆಲೂಯಾ. ದೇವರು ಬಯಸುವುದು ಇದನ್ನೇ. ಹಲ್ಲೆಲೂಯಾ. ಪೌಲನ ಆಸೆ ಎಂಬುದನ್ನ ಪ್ರತಿಯೊಬ್ಬರು ಸಭೆಯದಾಗಬೇಕು, ಪವಿತ್ರ ಆತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕೆಂಬುದಾಗಿ. ಹಲ್ಲೆಲೂಯಾ. ನೋಡಿ, ಈ ಒಂದು ಥೆಸಲೋನಿಕ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಿಂದ ಅವರು ಬರೆಯುವ ಸ್ಟೈಲ್ ನೋಡಿ, ಹೇಗೆ ಬರೀತಾರೆ ನೋಡಿ. 1ನೇ ಅಧ್ಯಾಯ 1ನೇ ವಾಕ್ಯ, ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಸಭೆಗೆ ಪೌಲ, ಸಿಲ್ವ, ತಿಮೋತಿಯ ಎಂಬ ನಾವು ಅಂತ ಬರೀತಾರೆ. ಎಷ್ಟು 3 ವ್ಯಕ್ತಿಗಳು, ಯಾರದು? ಪೌಲ, ಸಿಲ್ವ, ತಿಮೋತಿ ಎಂಬ ನಾವು ಎಂಬುದಾಗಿ. ಈ 3 ಯಾರು ಗೊತ್ತುಂಟ? ಇವರು ಯಾರು ಗೊತ್ತುಂಟ? ಅಪೊಸ್ತಲ ಕೃತ್ಯದಲ್ಲಿ ನೀವು 17ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನೀವು ಹೋಗುವುದಾದ್ರೆ, ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಇವರು 3 ಯಾರು ಗೊತ್ತುಂಟ? ಆಮೇಲೆ 12 ಮಂದಿ ಅವರಲ್ಲ, ಅಪೊಸ್ತಲರಲ್ಲ, ಶಿಷ್ಯರಲ್ಲ. ಪೌಲ, ಸಿಲ್ವ, ತಿಮೋತಿ ಇವರನ್ನು ನೋಡಿ ಏನ್ ಹೇಳ್ತಿದ್ರಂತೆ? ಲೋಕವನ್ನು ಅಲ್ಲೋಲಕಲ್ಲೋಲ ಮಾಡುವರು. ಆಮೇಲೆ ಇವರ ಹತ್ರ ಏನಿತ್ತು? ಪವಿತ್ರಾತ್ಮನ ಶಕ್ತಿಯಿಂದ ಚಲಿಸ್ತಾ ಇದ್ರು. ಎಷ್ಟು ಜನ ಆಸೆ ಪಡ್ತೇವೆ, ನನ್ನಲ್ಲಿ ಪವಿತ್ರಾತ್ಮನ ಶಕ್ತಿ, ಅಲ್ಲಿ ನಿನ್ನಲ್ಲಿ ಪವಿತ್ರಾತ್ಮನ ಶಕ್ತಿ ದೇವರು ಬಯಸ್ತಾರೆ. ಇವತ್ತು ದೇವರು ಬಯಸುವುದು ನಮ್ಮಲ್ಲಿ ಏನಂತ ಹೇಳಿದ್ರೆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕೆಂಬುದಾಗಿ. ನಮಗೆಲ್ಲರಿಗೂ ಗೊತ್ತು ಸೌಲ. ಈ ಸೌಲನಿಗೆ ಏನು ಹಿಡಿತು? ಒಮ್ಮೆ ದುರಾತ್ಮನ ಹಿಡಿತು. ಅವ್ರು ಏನು ಹೇಳಿತು? ಅರಸನಿಗೆ ಏನು ಹೇಳಿತು? ದುರಾತ್ಮನ ಬಂತು. ಅರಸನಿಗೆ ದುರಾತ್ಮ ಬಂದ್ರೆ ಏನಾಗ್ತದೆ? ಎಲ್ಲ ಕಡೆ ಏನು ಆಗ್ತದೆ? ಎಲ್ಲ ಕಡೆ ನ್ಯೂಸ್. ಈಗ ಅರಸನಿಗೆ ಏನಾಗಿತ್ತು? ದುರಾತ್ಮ ಹಿಡಿಯುತ್ತ. ಎಲ್ಲರಿಗೊಂದು ಟೆನ್ಷನ್, ಎಲ್ಲ ಕಡೆ ನ್ಯೂಸ್. ಸೌಲನಿಗೆ ಏನು ಬಂದಿದೆ? ದುರಾತ್ಮ ಬಂದಿದೆ ಎಂಬುದಾಗಿ ಎಲ್ಲ ಸ್ಪ್ರೆಡ್ ಆಗಿ ಈ ದುರಾತ್ಮನ ಬಿಡಿಸ್ಲಿಕ್ಕೆ ಏನ್ ಮಾಡಿದ್ರು? ಎಲ್ಲ ಹುಡುಕಲಿಕ್ಕೆ ಶುರು ಮಾಡಿದ್ರು. ಎಲ್ಲಿದ್ದಾರೆ, ಯಾರು ಬಿಡಿಸ್ತಾರೆ ಎಂಬುದಾಗಿ. ಈ ಸೌಲ ಏನು ಮಾಡ್ತಿದ್ದ ಗೊತ್ತಿಲ್ಲ, ಒಮ್ಮೆ ಸರಿ ಇರ್ತಿದ್ದಾರೆ, ಒಮ್ಮೆ ಏನ್ ಮಾಡ್ತಾರೆ? ಹೆಂಡತಿಗೆ ಪ್ರೈಸ್ ನೋಡ್ಕೊಳ್ತಾರೆ. ಇನ್ನೊಂದ್ಸತಿ ಇದೇ ಸೌಲ ಏನ್ ಮಾಡ್ತಾರೆ? ಹೆಂಡತಿಗೆ ಕುತ್ತಿಗೆ ಹಿಡಿತಾರೆ. ಇದು ಅವರಿಗೆಲ್ಲ ತಲೆನೋವಾಗಿ ಇವರನ್ನು ಬಿಡಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅಲ್ಲಿಂದ ಎಲ್ಲ ಜನರನ್ನು ತಂದರು, ಆದ್ರೆ ಯಾರು ಸಹ ಸಿಗ್ಲಿಲ್ಲ. ಕೊನೆಗೆ ಏನಾಯ್ತು ಗೊತ್ತಿಲ್ಲ? 1 ಸಾಮುವೇಲ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುವಾಗ, 1 ಸಾಮುವೇಲ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ ಪ್ರಿಯರೇ. 1 Samuel chapter 16 verses 18. ಇವನಿಗೆ ಬೆತ್ಲೆಹೇಮಿನವನಾದ ಈಶಾಯನ ಮಗನನ್ನು ನೋಡಿದ್ದೇನೆ. ಒಬ್ಬ ಬಂದು ಹೇಳಿದ, ಸೌಲನಿಗೆ ದುರಾತ್ಮನ ಹಿಡಿದಾಗ ಯಾರಿಂದ ಸಹ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ, ಯಾರಿಂದ ಅವರನ್ನು ಗುಣಪಡಿಸಲಿಕ್ಕೆ ಆಗಲಿಲ್ಲ. ಆಗ ಒಬ್ಬ ಬಂದು ಹೇಳಿದ್ದೇನೆ ಅಂತ ಹೇಳಿದ್ರೆ, ಒಬ್ಬ ಈಶಾಯನ ಮಗನನ್ನು ನಾನು ನೋಡಿದ್ದೇನೆ. ಅವನ ಕುಲ ಯಾವುದು? ಬೆತ್ಲೆಹೇಮ್ ಕುಲ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಒಂದು ಭೂತ ಉನ್ನತವಾದ ಕುಲವನ್ನು ನೋಡಿ ಓಡಿ ಹೋಗ್ತದ? ಇಲ್ಲ. ಎಷ್ಟೇ ದೊಡ್ಡ ಕುಲವಾದ್ರೂ ಏನ್ ಮಾಡುದಿಲ್ಲ, ಭೂತ ಓಡುವುದಿಲ್ಲ. ಆಮೇಲೆ ಎರಡನೇದಾಗಿ ನಂತರ ಓದಿಯಾ, ಅವನು ಏನಾಗ್ತದೆ? ಎರಡನೇದಾಗಿ ಚೆನ್ನಾಗಿ ಬಾಳಿಸಬಲ್ಲವರಂತೆ. ನೋಡಿ, ಇವತ್ತು ನಾನು ಹೇಳ್ತೇನೆ, ಚೆನ್ನಾಗಿ ಬಾಳಿಸುವುದರಿಂದ ಭೂತ ಓಡ್ತದ? ಇಲ್ಲ. ಹಾಗೆ ರೇಹಮಂತಿದ್ರೆ ಅವರನ್ನು ಬಾಳಿಸ್ತಿದ್ರೆ ಭೂತ ಏನಾಗ್ತಿತ್ತು? ಓಡಿ ಹೋಗ್ತಿತ್ತು. ಹಾಗಾದ್ರೆ ಚೆನ್ನಾಗಿ ಬಾಳಿಸುವುದರಿಂದ ಭೂತ ಓಡುವುದಿಲ್ಲ. ಮತ್ತೆ ನೆಕ್ಸ್ಟ್ ವಾಕ್ಯ ಓದಿಯಾ, ಏನಂತ ಅವರು? ಪರಾಕ್ರಮಶಾಲಿ ಅಂತೆ. ನಾನು ಹೇಳ್ತೇನೆ, ಪರಾಕ್ರಮಶಾಲಿಯಿಂದ, ನಮ್ಮ ಪರಾಕ್ರಮದಿಂದ ಭೂತ ಓಡಿ ಹೋಗ್ತದ? ಇಲ್ಲ. ಆಮೇಲೆ ಅದಕ್ಕೆ ಅದರಿಂದ ಯಾವ ಪರಾಕ್ರಮ ಸಹ
ನಡೆಯುವುದಿಲ್ಲ. Praise the Lord. ಆಮೇಲೆ ಅಲ್ಲಿ ಹೇಳ್ತಾರೆ ಅವರು ಪರಾಕ್ರಮಶಾಲಿ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಮತ್ತೆ ಏನು ರಣಶೂರನು ಅಂದ್ರೆ ಏನು? ಯುದ್ಧ ಚತುರನು. ಅವನಿಗೆ ಗೊತ್ತು ಹೇಗೆ ಯುದ್ಧ ಮಾಡ್ಬೇಕಂತ. ಸೈತಾನನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಗೊತ್ತು. ಯುದ್ಧಕ್ಕೆ ಬಂದ್ರೆ ಅವನು ಏನಾಗ್ತದೆ? ಮಕ್ಕ ಅವನೇನಾಗುದಿಲ್ಲ, ಹಿಡಿಲಿಕ್ಕೆ ಅವನನ್ನು ಆಗುದಿಲ್ಲ. ಆಮೇಲೆ ಯುದ್ಧ ಮತ್ತೆ ಮುಂದೆ ಹೋಯ್ತು ಏನಂತೆ? ವಾಕ್ಚತುರನು ಅಂದ್ರೆ ಮಾತನಾಡುವುದ್ರಲ್ಲಿ ಅವನು ಬಹಳ ಹುಷಾರ್. ದೇವರ ಹತ್ರ ಬಂದು ಒಳ್ಳೆ ಚಂದದಲ್ಲಿ ಮಾತನಾಡಿದ್ರೆ ಕೇಳ್ತದ? ಇಲ್ಲ. ಅಲ್ಲಿ ನೀವು ಎಷ್ಟೇ ಒಳ್ಳೇದು ಮಾತನಾಡಿದ್ರೆ ಅದೇನ್ ಮಾಡ್ತದೆ? ಅದು ಕೇಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ 19ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಹೋಗುವುದಾದ್ರೆ ನೋಡಿ, ಇಲ್ಲಿ ನೋಡಿ, ಅಲ್ಲಿ ವಾಕ್ಯ ಇರ್ತದೆ. ಪೌಲನು ಯಾರ ದೆವ್ವಗಳನ್ನು ಏನ್ ಮಾಡ್ತಿದ್ದ? ಓಡಿಸ್ತಿದ್ದ. ಅವನು ಜಸ್ಟ್ ಮಾತಿನಲ್ಲಿ ದೆವ್ವ ಬಿಟ್ಟು ಹೋಗ್ತಿದ್ದಂತೆ. ಆಮೇಲೆ ಆಗ ಅಲ್ಲಿಂದ ಕೇವಲ ಮಕ್ಕಳು ಏನ್ ಮಾಡಿದ್ರು? ಹಾಗೆ ಮಾಡಿದಕ್ಕೆ ಹೋದ್ರು. ಯಾರಾಗೆ? ಪೌಲನ ನೋಡಿ ಪವಿತ್ರಾತ್ಮ ಶಕ್ತಿ ಇತ್ತು. ಅವನು ನೋಡಿ ಏನಾಯ್ತು? ಬಿಟ್ಟು ಹೋಯ್ತು. ಅವನ ಮಾತನ್ನು ನೋಡಿದ್ರು, ಅವನ ವಾಕ್ಚಾತುರ್ಯವನ್ನು ನೋಡಿದ್ರು. ಅದು ನೋಡಿ ಎನಿಸಿದ್ರು ನಾವು ಅದೇ ರೀತಿ ಮಾತನಾಡಿದ್ರೆ ಏನಾಗ್ತದೆ? ದೆವ್ವ ಹೋಗ್ತದಂತೆ. ಅವ್ರು ಏನ್ ಮಾಡಿದ್ರು? ಟ್ರೈ ಮಾಡಿದ್ರು. ಮತ್ತೆ ಅಲ್ಲ ಮತ್ತೆ ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೂ ಯಾರು ಎಂಬುದಾಗಿ ಕೇಳ್ತಾ ಉಂಟು. ನೋಡಿ, ಪವಿತ್ರಾತ್ಮನ ಶಕ್ತಿ ಯಾರ ಹತ್ರ ಇತ್ತು? ಯೇಸು ಹತ್ರ ಇತ್ತು. ಪವಿತ್ರಾತ್ಮನ ಶಕ್ತಿ ಯಾರ ಹತ್ರ ಇತ್ತು? ಪೌಲನ ಹತ್ರ ಇತ್ತು. ಆದ್ರೆ ಈ ವಿವರದ ಸೇವನವರ ಹತ್ರ ಏನಿತ್ತು? ವಾಕ್ಚಾತುರ್ಯ ಇತ್ತು. ಆದ್ರೆ ಅವರ ಹತ್ರ ಏನಿಲ್ಲ. ಹಾಗಾದ್ರೆ ಪರಾಕ್ರಮದಿಂದ ಆಗುವುದಿಲ್ಲ, ಬಾರಿಸುವುದರಿಂದ ಆಗುವುದಿಲ್ಲ, ರಣಶೂರರಾಗಿ ಇರುವುದರಿಂದ ಆಗುವುದಿಲ್ಲ. ಅಲ್ಲಿ ಆಗದ ದೆವ್ವಗಳನ್ನು ಓಡಿಸಬೇಕಾದ್ರೆ ನಾವು ಏನು ಓದಬೇಕು? ಮುಂದೆ ನೋಡಿ ನೆಕ್ಸ್ಟ್ ವಾಕ್ಯ. ಅಲ್ಲಿ ಸುಂದರದಂತ ಬೈಬಲ್ ಏನು? ನಾವು ಸುಂದರವಾಗಿದ್ದವರು ದೆವ್ವದೊಟ್ಟಿಗೆ ಹೋದ್ರೆ ಏನ್ ಮಾಡ್ತದೆ? ನಮ್ಮ ಮೇಕಪ್ ಅನ್ನು ನೋಡ್ತಾರೆ. ಏನ್ ಮಾಡ್ತಾರೆ? ಮೇಕಪ್ ಅನ್ನೇ ಅಡ್ಡು ಮಾಡ್ತಾರೆ. ಹೌದಾ? ಈ ಸ್ಕೇವದವರನ್ನು ಏನ್ ಮಾಡಿದ್ರು? ಸ್ಕೇವರ 7 ಮಕ್ಕಳು ಇಬ್ಬರಲ್ಲಿ ಏನ್ ಮಾಡಿದ್ರು? ಅವರ ಬೆತ್ತನ್ನು ಮಾಡಿದ್ರು. ಬೆತ್ತನ್ನು ಮಾಡಿ ಓಡಿಸಿದ್ರು. ಯಾವುದು? ದೆವ್ವ. ಹಾಗಾದ್ರೆ ಒಂದು ಸತ್ಯ ಹೇಳಿದೆ, ಅಲ್ಲಿ ದೆವ್ವ ಯಾವುದರಲ್ಲಿ ಉಳುವುದಿಲ್ಲ? ಒಳ್ಳೆ ಬಾರಿಸುವುದರಿಂದ ಹೋಗುವುದಿಲ್ಲ. ಎರಡನೇದಾಗಿ ಚತುರದಿಂದ ಹೋಗುವುದಿಲ್ಲ, ವಾಕ್ಚಾತುರ್ಯದಿಂದ ಹೋಗುವುದಿಲ್ಲ, ಸುಂದರನಾದ್ರೆ ಹೋಗುವುದಿಲ್ಲ, ರಣಚತುರವಾದ್ರೆ ಹೋಗುವುದಿಲ್ಲ, ಜ್ಞಾನಿಯಾದ್ರೆ ಹೋಗುವುದಿಲ್ಲ. ಮತ್ತೆ ಏನಾಗ್ತದೆ? ನೆಕ್ಸ್ಟ್ ವಾಕ್ಯ ಯಾವುದರಿಂದ ಹೋಗ್ತದೆ? ಏನಂತೆ? ಯೆಹೋವನ ಅನುಗ್ರಹವನ್ನು ಹೊಂದಿದವರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ನನ್ನ ಒಳಗೆ ಯೇಸು ಇರುವುದರಿಂದ, ನನ್ನ ಒಳಗೆ ಪವಿತ್ರಾತ್ಮನ ಶಕ್ತಿ ಇರುವುದರಿಂದ ಆ ದುರಾತ್ಮನು ಅದು ಓಡಿ ಹೋಗುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ನಿಮ್ಮ ಒಳಗೆ ಏನಿರಬೇಕು? ಪವಿತ್ರಾತ್ಮ. ಹೇಳಿ, ಪವಿತ್ರಾತ್ಮನ ಶಕ್ತಿ. ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇರಬೇಕು. ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇರುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮನ್ನು ಎದುರಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಅಲ್ಲಿ ಅದಕ್ಕೆ ಬೈಬಲ್ ಹೇಳಿ, ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನಿಮ್ಮನ್ನು ಎದುರಿಸುವವರು ಯಾರು? ದೇವರ ಮಕ್ಕಳು, ಇವತ್ತು ನಾನು ಹೇಳ್ತಿದ್ದೇನೆ, ನಿಮಗೆ ಬೇಕಾದದ್ದು ಪವಿತ್ರಾತ್ಮನ ಶಕ್ತಿ. ಅಲ್ಲಿ ಒಳ್ಳೆ ಸ್ವಭಾವ ಇದ್ರೆ ಆಗುವುದಿಲ್ಲ. ಅಲ್ಲಿ ನೀವು ಫಾರಿನಿಗೆ ಹೋಗಿ, ಫಾರಿನವರಿಗೆ ಇರುವಷ್ಟು ಒಳ್ಳೆ ಸ್ವಭಾವ ನಮ್ಮ ಇಂಡಿಯಾದ ಪೆಂತೆಕೋಸ್ತ ಜನರಿಗೆ ಇಲ್ಲ, ದೇವರ ಮಕ್ಕಳಿಗೆ ಇಲ್ಲ. ಫಾರಿನಿಗೆ ಹೋದಕ್ಕಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಏನ್ ಹೇಳಿದ್ರೆ ಸಾರಿ, ಮತ್ತೆ ಹೇಳ್ತಾರೆ ಏನು, ಅವ್ರು ಏನ್ ಹೇಳ್ತಾರೆ? ಥ್ಯಾಂಕ್ ಯು. ಅವರ ಮಾತು ಸಾರಿ, ಥ್ಯಾಂಕ್ ಯು. ಬೇಕಿದ್ರೆ ಅವರೇ ಹೋಗಿ ಬಾಗಿಲನ್ನೇ ಏನ್ ಮಾಡ್ತಾರೆ? ತೆಗೆದು ನಿಲ್ಲಿಸ್ತಾರೆ. ಅಂದ್ರೆ ಅವರಿಗೆ ಒಳ್ಳೆ ಸ್ವಭಾವ ಉಂಟು, ಒಳ್ಳೆ ಗುಣ ಉಂಟು. ಆದ್ರೆ ಯಾರಿಲ್ಲ ಅವರಲ್ಲಿ? ಪವಿತ್ರ ಆತ್ಮನಿಲ್ಲ, ದೇವರು ಯಾರಂತ ಗೊತ್ತಿಲ್ಲ. ಹಾಗೆ ನನ್ನ ಹೇಳಿದ ಸ್ವಭಾವ ಒಳ್ಳೆದಿದ್ರು ಸಹ ಸಾಧ್ಯ ಇಲ್ಲ, ಅದು ಪ್ರಯೋಜನ ಇಲ್ಲ. ನಿನ್ನ ಒಳಗೆ ಬೇಕಾದ ಶಕ್ತಿ. ಎಷ್ಟು ಜನ ಹೇಳ್ತೀರಾ? ನನಗೆ ಬೇಕಾದ ಇವತ್ತು ಪವಿತ್ರ ಆತ್ಮನ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ ಇಲ್ಲಿ, ಹಲ್ಲೆಲೂಯಾ, ನಾನು ಸಾರುವ ಸುವಾರ್ತೆ ಅದು ಬರೀ ಮಾತಾಗಿರಬಾರದು. ಅದೇನಾಗಬೇಕಂತೆ? ಪವಿತ್ರ ಆತ್ಮನ ಶಕ್ತಿಯೊಡನೆ, ಮತ್ತೇನು? ನಿಶ್ಚಯದೊಡನೆ ಅದೇನಾಗಬೇಕು? ಬರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2 ಕೊರಿಂಥ 6ನೇ ವಾಕ್ಯ ಓದಿ ನೋಡ್ರಿ. 2 ಕೊರಿಂಥ 6ನೇ ವಾಕ್ಯ. ಜ್ಞಾನ
ದಯೆ, ಹಾ, ಪವಿತ್ರಾತ್ಮ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲ ಅಂದ್ರೆ ನೋಡಿ, ದೇವರ ವಾಕ್ಯ ನಾವು ಯಾವುದರಿಂದ ಕೂಡಬೇಕಂದ್ರೆ ಅದರಲ್ಲಿ ಪವಿತ್ರಾತ್ಮದ ಶಕ್ತಿ ಉಂಟು. ವಾಕ್ಯದಲ್ಲಿ ಕೂಡಿರಬೇಕು. ನಾವು ಕಪಟವಿಲ್ಲದ ಪ್ರೀತಿಯಿಂದ ನಾವು ತುಂಬಲ್ಪಡಬೇಕು. ದೇವರ ಮಕ್ಕಳ ಪ್ರೀತಿ ಏನಾಗಿರ್ಬೇಕು? ಕಪಟವಿಲ್ಲ. ನಾವು ಸ್ಟೇಜಿಗೆ ಬಂದಾಗ ಒಂದು ದೇವರ ಪ್ರೀತಿ ಅಲ್ಲ, ನಿಜವಾಗಿ ನಮ್ಮ ಒಳಗೆ ಆ ಪ್ರೀತಿ ಇರಬೇಕು. ಅಲ್ಲಿ ದೇವರು ಬಯಸುವುದು ಇಂಥ ಪ್ರೀತಿಯನ್ನಾಗಿದೆ. ನೀವು 1 ಕೊರಿಂಥ 2:4 ನೋಡ್ರಿ. 1 ಕೊರಿಂಥ 1 ಕೊರಿಂಥ chapter 2:4 ನೋಡಿ. ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಏನು ಮಾಡಬೇಕು? ಆಧಾರ ಮಾಡಿಕೊಳ್ಬೇಕಂತೆ. ಎಷ್ಟು ಜನ ಇವತ್ತು ದೇವರ ಶಕ್ತಿಯನ್ನು ಆಧಾರ ಮಾಡಿ ಹೋಗ್ತಿದ್ರಿ? ನಾನು ಹೇಳ್ತೇನೆ, ನೀವು ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳುವಾಗಲೇ ದೇವರ ಕ್ರಿಯೆ ಮಾಡು. ನಾವು ಸಾಧಾರಣವಾಗಿ ಡಾಕ್ಟರ್ ನಂಬ್ತೇವೆ. ಅಲ್ಲಿ ನೀವು ಡಾಕ್ಟರ್ ಕೊಟ್ಟ ಮಧ್ಯದಲ್ಲಿ ಗುಣ ಆಗ್ತಂತಿಸ್ತೇವೆ. ಒಂದು ಸಮಯದಲ್ಲಿ ಗುಣ ಆಗುವುದಿಲ್ಲ. ಆಗ ಯಾರನ್ನು ಆತುಕೊಳ್ತೇವೆ? ನಾವು ದೇವರನ್ನು ಆತುಕೊಳ್ಬೇಕು. ಹೌದಾ? ಪ್ರೇಸ್ ನಾವು ಡಾಕ್ಟರ್ ತಪ್ಪಂತ ಹೇಳುವುದಿಲ್ಲ. ಆದ್ರೆ ನಮ್ಮ ಯಾರನ್ನು ಆತುಕೊಳ್ಬೇಕು? ನಾವು ದೇವರನ್ನು ಆತುಕೊಳ್ಬೇಕು. ದೇವರು ತನ್ನ ಬಲದಿಂದ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ. ದೇವರ ಬಲ ಇಲ್ಲದಿದ್ದರೆ ನಾವು ವೀಕ್ ಆಗ್ತೇವೆ. ದೇವರ ಬಲ ಇಲ್ಲದಂತಾದ ಕೂಡಲೇ ಸೈತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವತ್ತು ಎಷ್ಟು ಜನ ನನಗೆ ದೇವರ ಬಲ ಸಾಕು, ನನಗೆ ದೇವರ ಪವಿತ್ರ ಆತ್ಮನ ಶಕ್ತಿ ಸಾಕು. ಹಲ್ಲೆಲೂಯಾ. ಆ ಶಕ್ತಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಬಹು ನಿಶ್ಚಯದೊಡನೆ ಅದು ಬರ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಅಂದ್ರೆ ಸಿದ್ಧಪೂರ್ವಕವಾಗಿ ಅದು ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೊಲೊಸ್ಸೆಯ ಪತ್ರಿಕೆ 2ನೇ ವಾಕ್ಯ ಓದಿ ನೋಡ್ರಿ. ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದುಕೊಂಡು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲಿ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲ ನನಗೆ. ನೋಡಿ, ಪೌಲನು ಮಾತನಾಡುವ ಶೈಲಿಗಳು. ಅವನು ಏನ್ ಮಾಡ್ತಾನೆ? ನನ್ನ ಒಳಗೆ ಯಾರಿದ್ದಾರೆ? ಪವಿತ್ರ ಆತ್ಮ. ನನ್ನ ಒಳಗೆ ಏನಿದ್ದಾನೆ? ಕ್ರಿಸ್ತನಿದ್ದಾನೆ. ಹಾಗಾಗಿ ಅವನು ಓದ ಕಡೆ ಇಲ್ಲ. ಅವನು ಉಡಿ ವಸ್ತ್ರ ಹಾಕದ ಕೂಡ ಏನಾಯ್ತು? ಯುದ್ಧಿಕೆ ಮೇಲೆ ಫ್ಲೋರ್ನಿಂದ ಕೆಳಗೆ ಬೀಳುವಾಗ ಏನ್ ಮಾಡಿದವರು? ಅವರ ಮೇಲೆ ಏನ್ ಮಾಡಿದ್ರು? ಬಿದ್ದಾದೆ. ಅವರನ್ನು ಬಿದ್ದು ಗಟ್ಟಿಯಾಗಿ ಇಟ್ಕೊಳ್ಳುವಾಗ ಏನಾದವ? ಯುದ್ಧಿಕ ಜೀವ ಬಂದದ್ದು ಯಾವುದರ ಮೂಲಕ? ಪವಿತ್ರ ಆತ್ಮನ ಶಕ್ತಿಯ ಮೂಲಕ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನೀವು ಏನು ಹೊಂದದಿದ್ರು ತೊಂದರೆ ಇಲ್ಲ, ಪವಿತ್ರ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ನಾನು ಹೇಳ್ತೇನೆ, ಯಾರು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದುತ್ತಾರೆ ಅವರ ದೇವರು ಉನ್ನತವಾದ ಶ್ರೇಣಿಯಲ್ಲಿ ನಡೆಸುತ್ತಾರೆ. ಹೌದಾ? ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸೌಲನನ್ನು ದುರಾತ್ಮನನ್ನು ಬಿಡಿಸಿದ್ಯಾ ದಾವೀದ? ಯಾಕೆ? ಅವನ ಹತ್ರ ಏನಿತ್ತು? ಪವಿತ್ರಾತ್ಮನ ಶಕ್ತಿ ಇತ್ತು. ಹೌದಾ? ಪ್ರೀಸ್ ದಿ ಲಾರ್ಡ್. ಅವನು ಬಾರಿಸುವಾಗ ಏನಾಗ್ತಿರ್ತದೆ? ದುರಾತ್ಮನ ಯಾರ ಒಳಗಿದ್ದ? ಸೌಲನ ಒಳಗಿಂದ ಏನ್ ಮಾಡ್ತಿತ್ತು? ಹೊರಗೆ ಬರ್ತಿದ್ದಂತೆ. ನೋಡಿ, ಅವನು ಯಾವ ರೀತಿಯಲ್ಲಿ ತುಂಬಲ್ಪಟ್ಟಿದ್ದಂತೆ ನೀವು ಯೋಚಿಸಿ. ಅಲ್ಲಿ ಯಾವಾಗ ನಾವು ತಲೆನಾಡ್ತೇವೆ ಪವಿತ್ರಾತ್ಮನಲ್ಲಿ ಚಲಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವತ್ತು ನಾನು ಹೇಳ್ತೇನೆ, ನಮಗೆ ಬೇರೆ ಟೀಚರ್ಸ್ ಬೇಡ, ಪವಿತ್ರ ಆತ್ಮನ ಟೀಚಿಂಗ್ ನಮಗೆ ಸಿಕ್ಕಿದ್ರೆ ಸಾಕು. ಹಲ್ಲೆಲೂಯಾ. ದೇವರು ಶಕ್ತವಾಗಿ ಅವರನ್ನು ಬಂಧಿಸ್ತಾನೆ. ಹಲ್ಲೆಲೂಯಾ. ಪವಿತ್ರ ಆತ್ಮನ ಶಕ್ತಿಯನ್ನು ನೀವು ಕೇಳಬೇಕು. ಹಲ್ಲೆಲೂಯಾ. ಇವನು ಪೌಲ ಏನೇನಿದೆ ಗೊತ್ತಿಲ್ಲ, ನಾನು ಬಾಯಿ ತೆರೆಯುವಾಗ ಏನಾಗಬೇಕಂತೆ? ಎಂತ ಗುಪ್ತವಾದ ಮರ್ಮಗಳನ್ನು ದೇವರು ತಿಳಿಸಬೇಕೆಂಬುದಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತಿದ್ದಾನೆ. ಅವನು ನೋಡಿ, ಸೆರೆಯಲ್ಲಿದ್ದಾಗ ನನ್ನ ಸೆರೆಯಿಂದ ಹೊರಗಿದ್ದಾನೆ ಅಂತ ಕೇಳಲಿಲ್ಲ. ಆಗ ಅವನು ಹೇಳಿಲ್ಲ ನನ್ನ ಸೆರೆಮನೆಯಿಂದ ಹೊರಗೆ ಬರಲಿಕ್ಕೆ ಪ್ರಾರ್ಥನೆ ಮಾಡಿದ ಅಂತ. ಅವನು ಪ್ರತಿದಿನ ಏನು ಕೇಳ್ತಿದ್ದ ಗೊತ್ತಿಲ್ಲ? ನನ್ನಲ್ಲಿ ಪವಿತ್ರಾತ್ಮನ ಶಕ್ತಿ ಹೊರಗೆ ಬರಬೇಕು. ನಾನು ಜನರ ಬಳಿಗೆ ಹೋಗುವಾಗ ಅವರು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಬೇಕು. ಇವತ್ತು ಎಷ್ಟು ಜನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಿ? ನನ್ನ ಒಳಗೆ ಒಂದು ಪವಿತ್ರಾತ್ಮನ ಶಕ್ತಿ ಹೊರಸಬೇಕು. ನನಗೆ ನಿನ್ನ ಮುಂದೆ ಪವಿತ್ರಾತ್ಮನ ಶಕ್ತಿ ಇದ್ರೆ ನಿನ್ನನ್ನು ದೇವರು ಉನ್ನತವಾದ ಸ್ಥಾನದಲ್ಲಿ ದೇವರು ನಿಲ್ಲಿಸುವವನಾಗಿದ್ದಾನೆ.
ದಾವೀದನಿಗೆ ಏನು ಏನು ಕ್ವಾಲಿಟಿ ಇತ್ತು? ದಾವೀದನಿಗೆ ವಿದ್ಯಾಭ್ಯಾಸ ಇತ್ತ? ಅವರ ಸಹೋದರೆಲ್ಲ ಏನಿದ್ರು? ಅರಸರ ಅಂಡರಲ್ಲಿ ಇದ್ದು. ಈಶಾಯ ಕುಟುಂಬ ದೊಡ್ಡದು ಬೆತ್ಲೆಹೇಮಿನಲ್ಲಿ. ಆದ್ರೆ ದಾವೀದ ಯಾವುದಕ್ಕೆ ಸಹ ಬೇಡ. ಉಳಿದವರೆಲ್ಲ ರಣಚತುರರು, ಅವನ ಸಹೋದರ ರಣಚತುರರು. ಆದ್ರೆ ದಾವೀದ ಯಾವುದರಲ್ಲಿ ತುಂಬಲ್ಪಟ್ಟಿದ್ದ? ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದ್ದ. ಅಲ್ಲಿ ನೋಡಿ, ಅವನಿಗೆ ಪರಾಕ್ರಮಶಾಲಿಗಳು ಅವರೆಲ್ಲ ಇದ್ರು, ಅದು ಸುಂದರ ಇದ್ರು, ಯಾರು ಸಹ ಅವರನ್ನು ಏನ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ. ಸಾಮುವೇಲ ನೋಡಿ, ಈಶಾಯನ ಮಗನ ನೋಡುವಾಗ ದೇವರು ಅವನನ್ನು ಬಂದು ಅಭಿಷೇಕ ಮಾಡ್ಲಿಕ್ಕೆ ಹೋಗುವಾಗ ದೇವರು ಅವನಿಗೆ ಏನ್ ಹೇಳಿದ್ರು? ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ಇವತ್ತು ನಾನು ಹೇಳ್ತೇನೆ, ನಿನ್ನ ಚೆಲುವಿಕೆ ದೇವರಿಗೆ ಬೇಡ, ನಿನ್ನ ಒಳಗಿನ ಪರಿಶುದ್ಧಾತ್ಮ ದೇವರು ಇಷ್ಟಪಡ್ತಾ ಇದ್ದಾನೆ. ಹೌದಾ? ಪ್ರೀಸಲು ರೂಪು ಏನಾಗ್ತದೆ? ಲಾವಣ್ಯ ಬಿದ್ದು ಹೋಗ್ತದೆ. ಪರಿಶುದ್ಧಾತ್ಮನ ಶಕ್ತಿ ನಿನ್ನಲ್ಲಿದ್ದರೆ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಅಲ್ಲೇ ಇವತ್ತು ನಾನು ಹೇಳ್ತಿದ್ದೇನೆ, ಎಷ್ಟು ಜನ ಇವತ್ತು ಕೇಳ್ತಾ ಇದ್ದೇನೆ, ನನ್ನನ್ನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸು. ಅಲ್ಲೇ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಅಲ್ಲೇ ಪೌಲನು ಹೇಳ್ತಾ ಇದ್ದಾನೆ, ಅದು ಬಹು ನಿಶ್ಚಯವಾಗಿ ಬರಬೇಕು ಎಂಬುದಾಗಿ. ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿ ಕೊಡ್ತಾ ಇದ್ದಾನೆ. ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟರೆ ಯಾವ ದುರಾತ್ಮ ನಿಮ್ಮ ಮುಂದೆ ಅಡ್ಡ ಬಿಡ್ತಾರೆ. ಹಲ್ಲೆಲೂಯಾ. ನೋಡಿ, ಅವನು ಬಾರಿಸುವಾಗಲೇ ಏನಾಯ್ತು? ದೆವ್ವ ಎಲ್ಲಿಂದ ಒಳಗಿಂದ ಬಂದದ್ದು? ಸೌಲನ ಒಳಗಿದೆ ಮತ್ತು ಹೊರಗೆ ಬಂತು. ಹಲ್ಲೆಲೂಯಾ. ನೋಡಿ, ಇದೇ ಸೌಲ ಮೊದಲು ಏನಾಗಿದ್ದ? ಪವಿತ್ರಾತ್ಮನ ಶಕ್ತಿಯಿಂದ ಏನಾಗಿದ್ದ? ತುಂಬಲ್ಪಟ್ಟಿದ್ದ. ಸತ್ಯವೇದ ಹೇಳ್ತದೆ, ಅವನು ಪ್ರವಾದಿಗಳೊಟ್ಟಿಗಿರುವಾಗ ಅವನು ಏನ್ ಮಾಡ್ತಿದ್ದಾನೆ? ಪ್ರವಾದಿಸ್ತಿದ್ದಾನೆ. ಅದರಲ್ಲಿ ಯಾವ ಒಳಗೆ ಪವಿತ್ರಾತ್ಮ ಇತ್ತು? ಸೌಲನ ಒಳಗೆ ಪವಿತ್ರಾತ್ಮನ ಶಕ್ತಿ ಇತ್ತು. ಅವರೊಳಗೆ ದುರಾತ್ಮ ಯಾವುದು? ಅವನು ಯಾವಾಗ ದೇವರಿಗೆ ಅವಿಧೇಯನಾದ ಆಗ ಅವನೊಳಗೆ ಏನಾಯಿತು? ದುರಾತ್ಮ. ಇವತ್ತು ನಾನು ಹೇಳ್ತೇನೆ, ಪವಿತ್ರಾತ್ಮ ನಮ್ಮ ಒಳಗೆ ಬರುವಂತದ್ದು ಮಾಡುವುದು ಸಹ ನಾವು, ದುರಾತ್ಮನನ್ನು ಸಹ ಒಳಗೆ ಕರೆಯುವುದು ಸಹ ನಾವು. ಹಲ್ಲೆಲೂಯಾ. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಸೌಲನು ಒಂದು ಅಭಿಷಕ್ತನಾಗಿದ್ದ, ಆದ್ರೆ ಅವನಿಗೆ ದುರಾತ್ಮ ಒಳಗೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಎಚ್ಚರವಾಗಿರ್ಬೇಕು. ಇವತ್ತು ಈ ಲೋಕದಲ್ಲಿ ಅನೇಕ ಸೇವಕರು ಬರ್ತಾ ಇದ್ದಾರೆ. ಅಲ್ಲಿ ಅವರು ಏನೆಲ್ಲ ಹೇಳ್ತಾರೆ ಇವತ್ತು? ಅಲ್ಲಿ ಹೇಳ್ತಾರೆ ಕೆಲವರು, ಇಷ್ಟು ಹಣ ಕೊಟ್ಟರೆ ನಾನು ನಿಮಗೆ ಪ್ರವಾದನೆ ಮಾಡ್ತೇನೆ ಅಂತ ಹೇಳಿದ್ರೆ, 10,000 ಕೊಟ್ಟರೆ ನಾನು ನಿಮಗೆ ಪ್ರವಾದನೆ ಹೇಳ್ತೇನೆ ಅಂತ ಹೇಳಿದ್ರೆ, ಅವರೊಳಗೆ ಏನುಂಟು? ನೀವು ಎನಿಸ್ಬೇಕು, ಅವರೊಳಗೆ ದುರಾತ್ಮ ಉಂಟ. ಹಲ್ಲೆಲೂಯಾ. ಇವತ್ತು ನಾವು ಆ ಪವಿತ್ರಾತ್ಮ ಶಕ್ತಿಯನ್ನು ಹೊಂದಿದ್ರೆ ನಾವು ಇದೆಲ್ಲ ಗಮನಿಸ್ತೇವೆ. ಆದ್ರೆ ಜನರಿಗೆ ಏನಾಗುದಿಲ್ಲ, ಅದು ಅರ್ಥವೇ ಆಗುವುದಿಲ್ಲ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಸೊ ಇವನು ಏನು ಹೇಳ್ತಾರೆ? ನನ್ನಲ್ಲಿರುವ ಐಡೆಂಟಿಟಿಯನ್ನು ನೋಡ್ರಿ ಎಂಬುದಾಗಿ. ನೋಡಿ, 1 ಕೊರಿಂಥ ಪತ್ರಿಕೆ 11 ಒಂದೇ ವಾಕ್ಯದಲ್ಲಿ ಅವರು ಏನು ಹೇಳ್ತಾರೆ? 1 Corinthians 11:1 ಏನು ಹೇಳ್ತಾರೆ ನೋಡಿ? ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ. ನೋಡಿ, ಅವ್ರು ಏನ್ ಹೇಳ್ತಾರೆ? ಕ್ರಿಸ್ತನನ್ನು ನೀವು ನನ್ನನ್ನು ಅನುಸರಿಸ್ರಿ. ನೋಡಿ, ಅವನ ಐಡೆಂಟಿಫೈ ನೋಡಿದ್ರ, ಅವನು ಹೇಗೆ ಗ್ಯಾರಂಟಿ ಹೇಳ್ತಾ ಇದ್ದಾರೆ? ಯೇಸುವಿನಲ್ಲಿದ್ದ ಪವಿತ್ರಾತ್ಮ ಶಕ್ತಿ ನನ್ನಲ್ಲಿ ಉಂಟು, ನನ್ನನ್ನು ಅನುಸರಿಸಿ ಇರ್ತಾರೆ. ಇವತ್ತು ಯಾರಿಗಾದ್ರೂ ಧೈರ್ಯ ಉಂಟ ನನ್ನನ್ನು ಫಾಲೋ ಮಾಡಿ ಅಂತ ಹೇಳಿದ್ವಿ? ಹಲ್ಲೆಲೂಯಾ. ಯಾರಿಗಾದ್ರೂ ಸಾಧ್ಯ? ಇವನು ನೋಡಿ, ಅಷ್ಟು ಗ್ಯಾರಂಟಿ ಹೇಳ್ತಾರೆ, ನನ್ನನ್ನು ಅನುಸರಿಸಿರಿ. ದೇವರ ಮಕ್ಕಳು, ಇವತ್ತು ಪೌಲನು ಈ ಥೆಸಲೋನಿಕ ಪತ್ರಿಕೆ ಹೇಳ್ತಾ ಇದ್ದಾರೆ, ನಾನು ಸಾರುವ ಸುವಾರ್ತೆ ಬರೀ ಮಾತಾಗಿರಬಾರದು. ನಾನು ಇವತ್ತು ದೇವರನ್ನ ಬೇಡಿಕೊಳ್ತೇನೆ, ನಾನು ಸಾರುವ ಸುವಾರ್ತೆ ಇದು ಬರೀ ಮಾತಾಗಿರಬಾರದು. ಇದು ನಿಮ್ಮ ಜೀವಿತದಲ್ಲಿ ಶಕ್ತಿಯೊಡನೆ ಬಹು ನಿಶ್ಚಯದವರೆಗೆ ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಒಂದು ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಾಗ ನಾನು ಹೇಳ್ತೇನೆ, ನೀವು ಯಾರ ಮುಂದೆ ತಲೆ ತಗ್ಗಿಸಲಿಕ್ಕೆ ದೇವರು ಬಿಡುವುದಿಲ್ಲ. ನೋಡಿ, ದಾವೀದನೊಟ್ಟಿಗೆ ಪವಿತ್ರಾತ್ಮನ ಶಕ್ತಿ ಇದರಿಂದ ಅವನ ತಿಪ್ಪಿಯಿಂದ ತೆಗೆದು ದೇವರು ಏನ್ ಮಾಡಿದ? ಪ್ರಭುಗಳ ಮುಂದೆ ಕೊಡಿಸಿಕೊಂಡ. ಅದೇ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಹತ್ರ ಪವಿತ್ರ ಆತ್ಮನಿದ್ರೆ ಸಾಕು. ಪವಿತ್ರ ಆತ್ಮನ ಯಾವ ಲೆವೆಲ್ಗೆ ಎತ್ತುಕೊಳ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಇವತ್ತು ನೀವು ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು, ಪವಿತ್ರ ಆತ್ಮನ ಶಕ್ತಿ ಉಂಟ, ನಿನ್ನನ್ನು ಉನ್ನತವಾದ ಮಟ್ಟದಲ್ಲಿ ದೇವರು ಎತ್ತುತ್ತಾನೆ. ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ಈ ವಾಕ್ಯ ಕೇಳುತ್ತಿರುವಾಗಲೇ ಹೇಳಿಕ್ಕೆ ಇಷ್ಟಪಡ್ತೇನೆ, ಪೌಲನ ಏನಿದ್ದು ಒಂದೇ, ಪವಿತ್ರಾತ್ಮನಿಂದ ನಾನು ತುಂಬಲ್ಪಡಬೇಕು. ನಾನು ಬಾಯ್ತಿರುವಾಗ ರಹಸ್ಯಗಳು ದೇವರು ಹೇಳಬೇಕು. ಅಲ್ಲಿ ನೀವು ಎಷ್ಟು ಆಸೆ ಪಡ್ತೀರಿ, ಅಲ್ಲಿ ನಮ್ಮ ಸಭೆ ಪವಿತ್ರಾತ್ಮನ ಸಭೆಯನ್ನು ಜನರು ಗುರುತಿಸಿಕೊಳ್ಬೇಕು.
ಅಲ್ಲಿ ಎಲ್ಲಿ ಚರ್ಚ್ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಅಲ್ಲಿ ಪವಿತ್ರಾತ್ಮನ ಶಕ್ತಿ ಹುಟ್ಟಿ ಎಂಬುದಾಗಿ ಅಲ್ಲಿ ಹೇಳ್ಬೇಕು. ಅಲ್ಲಿ ಆರಾಧನೆ ನಡೆಯುವಾಗ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಅನುಭವಿಸಿದೆ ಎಂಬುದಾಗಿ ಹೇಳ್ಬೇಕು. ಇದಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಇದಕ್ಕೆ ನಾವು ಆದುಕೊಂಡವರಾಗಿದ್ದೇವೆ. ನಾವು ನಂಬ್ತೇವೆ ದೇವರು ನಿಮ್ಮನ್ನು ಅದಕ್ಕೋಸ್ಕರ ಅನಾಟ್ ಮಾಡಿದ್ದಾನೆ, ದೇವರು ಅದಕ್ಕೋಸ್ಕರ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ದೇನೆ. ಅಲ್ಲಿ ಪೌಲನ ಬಯಕೆ ಒಂದೇ ಆಗಿತ್ತು, ನಾನು ದೇವರನ್ನು ನಾನು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಬೇಕು, ದೇವರನ್ನು ನಾನು ಎಲ್ಲರ ಮುಂದೆ ನನ್ನ ದೇವರನ್ನು ಪರಿಚಯ ಮಾಡಬೇಕು. ಪ್ರಿಯರೇ, ಆ ಎಫೆಸ ಎಂಬ ಪಟ್ಟಣದಲ್ಲಿ ಒಂದು ದೊಡ್ಡ ದುರಾತ್ಮ ಇತ್ತು. ಅಲ್ಲಿ ಮಾಟ ಮಾತ್ರ ಮಾಡುವವರಿದ್ದರು. ಆದರೆ ಪೌಲನು ಆ ಸ್ಥಳಕ್ಕೆ ಬಂದಾಗ ಸತ್ಯವೇದ ಹೀಗಿರ್ತದೆ, ಅವನ ಮೂಲಕ ದೇವರು ಕಾರ್ಯಗಳನ್ನು ಮಾಡಿದ. ಅಲ್ಲಿ ಮಾಟ ಮಾತ್ರ ಮಾಡುವವರೆಲ್ಲರೂ ಆ ಪುಸ್ತಕವನ್ನು ಬೆಂಕಿ ಹಾಕಿದ್ರು ಎಂಬುದಾಗಿ ವಾಕ್ಯ ಇರ್ತದೆ. ಪೌಲನಲ್ಲಿದ್ದ ಪವಿತ್ರಾತ್ಮನ ಶಕ್ತಿ ಇವತ್ತು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಎಷ್ಟು ಜನ ಬಯಸ್ತಾ ಇದ್ದೀರಿ? ನಾನು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು, ನಾನು ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ನಾನು ಬಾಯಿ ತೆರೆದಾಗ ಪವಿತ್ರಾತ್ಮರು ಮಾತನಾಡಬೇಕು. ನಾನು ಆರಾಧನೆ ಮಾಡುವಾಗ ಪವಿತ್ರಾತ್ಮ ಚಲಿಸಬೇಕು. ನಾನು ಬಾರಿಸುವಾಗ ಪವಿತ್ರಾತ್ಮನ ಇಳಿಯಬೇಕು. ಎಷ್ಟು ಜನ ಪ್ರಿಯರೇ, ಸೌಲನಿಗೆ ಯಾವ ದುರಾತ್ಮನೆ ಬಂತು, ಆಗ ಅವರು ಈಟಿಯ ಹಿಡಿದ. ಈಟಿ ಏನ್ ತೋರಿಸ್ತದೆ ಅಂತ ಕೊಲ್ಲಿಕ್ಕೆ ಅದು ಪ್ರಯತ್ನ ಪಡ್ತದೆ. ಅಲ್ಲಿ ಈಟಿ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅಲ್ಲಿ ಸೌಲನ ಆಯುಧ ಈಟಿಯಾಗಿ ಮಾಡಲಿಕ್ಕೆ ಕಾರಣ ಅವರಿಗೆ ದುರಾತ್ಮ ಬಂದದ್ರಿಂದ. ಆದರೆ ದಾವೀದನ ಆಯುಧ ಕಿನ್ನರಿಯಾಗಿತ್ತು. ಅಲ್ಲಿ ಇವತ್ತು ನಾವು ಸಭೆಗಳಲ್ಲಿ ನೋಡುತ್ತೇವೆ, ಈಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಗೊತ್ತಿಲ್ಲ? ಅವರ ಸ್ಥಾನವನ್ನು ಭದ್ರಪಡಿಸಲಿಕ್ಕೆ. ಅವರಿಗೆ ಯಾರನ್ನು ಬೇಕಾದ್ರೆ ಕೊಲ್ತಾರೆ, ಇನ್ನೊಬ್ಬರಿಗೋಸ್ಕರ ಹೆಸರು ಗಳಿಸಲಿಕ್ಕೆ ಈಟಿಯನ್ನು ಉಪಯೋಗಿಸ್ತಾರೆ. ಅದೆಲ್ಲ ಕ್ಷಣಿಕವಾದದ್ದು ಪ್ರಿಯರೇ, ಶಾಶ್ವತವಾದದ್ದು ದೇವರ ಪವಿತ್ರಾತ್ಮನ ಶಕ್ತಿ. ನನಗೆ ಸೌಲನ ಈಟಿಯನ್ನು ದಾವೀದನ ಕಿನ್ನರಿ ಒಡೆದು ಹಾಕಿದಾಗ ಇವತ್ತು ನಿನ್ನಲ್ಲಿರುವ ಪವಿತ್ರಾತ್ಮನ ಕೆಲವು ಒಡೆದು ಹಾಕಬೇಕು. ಶತ್ರುವಿನ ಬಲವನ್ನು ಒಡೆದು ಹಾಕಬೇಕು. ನಿನ್ನ ಕುಟುಂಬವನ್ನು ಹಾಳು ಮಾಡಿದ ದುರಾತ್ಮನ ಶಕ್ತಿಯನ್ನು ಒಡೆದು ಹಾಕಬೇಕು. ನಾನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕು. ನನಗೆ ಪವಿತ್ರಾತ್ಮನ ಬೇಕು ಎಂಬುದಾಗಿ ಇವತ್ತು ಯಾರಾದ್ರೂ ಹೇಳುವುದಾದರೆ ನಿಮ್ಮ ಕೈಗಳ ರೀತಿಯಲ್ಲಿ ಪವಿತ್ರಾತ್ಮನ ಶಕ್ತಿ ನಾನು ಅನುಭವಿಸಬೇಕು. ನನಗೆ ಪವಿತ್ರಾತ್ಮನ ಬೇಕು ಎಂಬುದಾಗಿ ಹೇಳುವುದಾದರೆ ಆತ್ಮನಿಗೆ ಹಿಡಿತಾ ಇದ್ದಾನೆ, ಆ ಆತ್ಮನಿಗೆ ಹಿಡಿತಾ ಇದ್ದಾನೆ. ನಮ್ಮೂರ ಹೊಟ್ಟೆ ಒಳಗಿದ್ದ ಜೀವಕರವಾದ ಇವತ್ತು ನೀನು ಯೇಸುವನ್ನು ನಂಬಿದ್ದೀಯ, ನಿನ್ನ ಒಳಗಿದ ಜೀವಕರವಾದ ಹರಿಯಲಿಕ್ಕೆ ಉಂಟು. ಯಾವುದು ನಿನಗೆ ಎದುರಿಸಲಿಕ್ಕೆ ಆಗುವುದಿಲ್ಲ, ಯಾವುದು ನಿನಗೆ ಕೇಳು ಮಾಡಲಿಕ್ಕೆ ಆಗುವುದಿಲ್ಲ. Shakti
ನೀನು ಮಾತಾಡಿ